ಎಲ್ಲರಿಗೂ ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇವತ್ತು ನನ್ನ ಮುಂದಿರುವ ಬಹುಮುಖ್ಯವಾದ ಪ್ರಶ್ನೆ ಅಂದರೆ, ರಾಜ್ಯದಲ್ಲಿ ಮುಸ್ಲಿಂ ನಾಯಕತ್ವಕ್ಕೆ ಏನಾಗಿದೆ? ಈ ಪ್ರಶ್ನೆಯನ್ನು ಎತ್ತಿಕೊಂಡು ವಿಶ್ಲೇಷಣೆ ನಾನು ಮಾಡ್ತಾ ಇರುವುದಕ್ಕೂ ಒಂದು ಬಹುಮುಖ್ಯವಾದ ಕಾರಣ ಇದೆ. ಅದು ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರಲ್ಲಿ ಒಬ್ಬರಾಗಿರುವ CM ಇಬ್ರಾಹಿಂ ಅವರ ರಾಜೀನಾಮೆ. ಅವರು ಕಾಂಗ್ರೆಸ್ ಪಕ್ಷಕ್ಕೆ ರಾಜೀನಾಮೆಯನ್ನು ನೀಡಿದ್ದಾರೆ. MLC ಸ್ಥಾನಕ್ಕೆ ರಾಜೀನಾಮೆ ನೀಡ್ತೀನಿ ಅಂತ ಹೇಳಿದ್ದಾರೆ. ಅವರು ಬಹುಮಟ್ಟಿಗೆ JDS ಪಕ್ಷವನ್ನು ಸೇರುವುದು ನಿಶ್ಚಿತ ಆಗಿದೆ. ಇಟ್ಸ್ ಗೋಯಿಂಗ್ ಟು ಜಾಯಿನ್ JDS. ಅದು ಅವರ ರಾಜಕೀಯ ತೀರ್ಮಾನ. ಅವರು JDS ಹೋದ ಮೇಲೆ ಏನಾಗುತ್ತೆ, ಇಡೀ ರಾಜಕೀಯದ ಮೇಲೆ ಯಾವ ಪರಿಣಾಮ ಬೀರುತ್ತೆ ಅನ್ನೋದು ಒಂದಾದರೆ, ನಾನು ಬಹಳ ಮುಖ್ಯವಾಗಿ ಪ್ರಸ್ತಾಪಿಸ್ನಲ್ಲ ಯಾವುದು ಮುಸ್ಲಿಂ ನಾಯಕತ್ವದ ಬಗ್ಗೆ, ಅದ್ರ ಬಗ್ಗೆ ಕೂಡ ಇವತ್ತು ನಾವು ಮಾತನಾಡೋಣ. ಈಗಿರುವ ಬಹಳ ಸಣ್ಣದು ಒಂದು ಪ್ರಾಬ್ಲಮ್ ಇದೆ JDS ಸೇರೋದಕ್ಕೆ. JDS ಪಕ್ಷದ ರಾಜ್ಯ ಘಟಕದ ಅಧ್ಯಕ್ಷ ಸ್ಥಾನವನ್ನು ತಮಗೆ ನೀಡಬೇಕು ಅನ್ನುವುದು ಡಿಮಾಂಡು ಇಬ್ರಾಹಿಂ ಅವರದ್ದು. ಆದರೆ ಇದುವರೆಗೆ ದೇವೇಗೌಡರು ಅಧ್ಯಕ್ಷ ಸ್ಥಾನವನ್ನು ನೀಡುವುದಕ್ಕೆ ಒಪ್ಪಿಲ್ಲ. ಯಾಕೆಂದರೆ ಅವರ ಪಕ್ಷದಲ್ಲೂ ಈಗಾಗಲೇ ಕೆಲವು ಮುಸ್ಲಿಂ ನಾಯಕರಿದ್ದಾರೆ. ಅವರು ಯೋಚನೆ ಮಾಡ್ತಿದ್ದಾರೆ. ಆದರೆ ಕೆಲವು ದಿನಗಳ ಹಿಂದೆ ದೇವೇಗೌಡರು ಒಂದು ಮಾತನ್ನು ಹೇಳಿದ್ರು, ತಾವು ಗಮನಿಸಿರ್ಬೋದು ಅಂತ ಅಂದ್ಕೊಂಡಿದ್ದಾರೆ. ಅವರು ಬಂದ ತಕ್ಷಣ ನಾವು ಅಧಿಕಾರ ಕೊಡೋದಕ್ಕೆ ಸಾಧ್ಯ ಇಲ್ಲ. ಇಬ್ರಾಹಿಂ ಅವರು ಈ ಸ್ಥಾನವನ್ನು ಪಡೆಯುವುದಕ್ಕೆ ಈಗಾಗಲೇ ಚೌಕಾಶಿಯನ್ನು ಪ್ರಾರಂಭ ಮಾಡಿದ್ದಾರೆ. ನಿನ್ನೆ ಮಾತನಾಡಿದ ಮೇಲೆ ಆಗಿದೆ ಅಂತ ಹೇಳಿದ್ದಾರೆ. ಆದರೆ JDS ಜಾಯಿನ್ ಆಗ್ತಿದ್ದೀನಿ ಅನ್ನೋ ಮೆಸೇಜ್ ಕೊಟ್ಟಿದ್ದಾರೆ ಹೊರತು ಅನೌನ್ಸ್ ಮಾಡಿಲ್ಲ. ಎಸ್, ಈಗ ದೇವೇಗೌಡರಿಗೆ ಮತ್ತು ಕುಮಾರಸ್ವಾಮಿ ಅವರಿಗೆ ಇಬ್ರಾಹಿಂ ಬೇಕಾಗಿದೆ. ಯಾಕಂದರೆ ಇವರಿಬ್ಬರಿಗೂ ಈಗ ಅವರ ನೇರ ಟಾರ್ಗೆಟ್ ಅಂದರೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಸಿದ್ದರಾಮಯ್ಯನವರ ಹೆಣೆಯೋದಕ್ಕೆ, ಅವ್ರನ್ನ ಬೈಯೋದಕ್ಕೆ ಇಬ್ರಾಹಿಂ ಬೆಟ್ರು. ಇಬ್ರಾಹಿಂ ಯಾರು ಬೈಯೋದಕ್ಕೆ ಅವರು ಬೆಟ್ರೆ. ಅವರ ಭಾಷೆ ಭಾಳ ಚೆನ್ನಾಗಿದೆ. ಅವರು ಬಸವಣ್ಣನ ವಚನಗಳಿಂದ ಹಿಡಿದು ವೇದ ಯಾವುದು ಬೇಕಾದ್ರೂ ಎತ್ತೆತ್ತು ಬಿಸಾಕ್ಬಾರ್ದು. ಅತ್ಯುತ್ತಮ ಮಾತುಗಾರ ಇಬ್ರಾಹಿಂ. ಆ ಕಾರಣಕ್ಕೆ ಅವರನ್ನು ಬಳಸಿಕೊಳ್ಳುವುದಕ್ಕೆ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಸಿದ್ಧರಾಗಿದ್ದಾರೆ. ಅವರಿಗಿದೆ ಲಾಭ. ಇಬ್ರಾಹಿಂ ಅವರಿಗೆ ಅವರ ಇಡೀ ರಾಜಕೀಯ ನಿರ್ಧಾರ ಏನಿದೆ ಅವರಿಗೆ ಏನಾಗುತ್ತೆ ಅಂತ. ಇನ್ನೊಂದು, ಇಬ್ರಾಹಿಂ ಅವರು ಬೈದು ಬಿಟ್ಟರೆ ಸಿದ್ದರಾಮಯ್ಯನವ್ರಿಗೆ ಏನೂ ಆಗಲ್ಲ. ಕಣ್ರಿ, ಏನಾಗುತ್ತೆ ಅವರಿಗೆ? ಸಿದ್ದರಾಮಯ್ಯನವರ ವೋಟ್ ಬೇಸ್, ವೋಟ್ ಬ್ಯಾಂಕೇ ಬೇರೆ. ಅದನ್ನಂತೂ ಒಳಗಾಡಿಸೋದಕ್ಕೆ ಇಬ್ರಾಹಿಂ ಅವ್ರಿಗೆ ಸಾಧ್ಯ ಇಲ್ಲ ಅನ್ನೋದು. ಅದರಂತೆ ಇಬ್ರಾಹಿಂ ಅವ್ರ ನಿರ್ಗಮನದಿಂದ ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ಬಹು ದೊಡ್ಡ ಆಘಾತ ಆಗುತ್ತೆ, ತೊಂದರೆ ಆಗುತ್ತೆ ಅಂತ ಕೂಡ ನಾನು ನಂಬಿಲ್ಲ. ಅದು ಕಾಂಗ್ರೆಸ್ ವರಿಷ್ಠರಿಗೂ ಗೊತ್ತಿದೆ, ರಾಜ್ಯ ನಾಯಕರಿಗೂ ಗೊತ್ತಿದೆ. ಸೊ ಆ ಕಾರಣಕ್ಕೆ ಕಾಂಗ್ರೆಸ್ಸಿಗೆ ಏನೂ ಆಗಲ್ಲ. ಇಬ್ರಾಹಿಂಗೆ ಏನಾದರೂ ಸಿಗುತ್ತಾ JDSನಲ್ಲಿ ಅಂದರೆ ಒಂದು ಅಧ್ಯಕ್ಷ ಸ್ಥಾನ ಸಿಗ್ಬೋದು ಅಷ್ಟೇ. JDSನ್ನು ಅಧಿಕಾರಕ್ಕೆ ತಂದು ಬಿಡ್ತೀನಿ ಅನ್ನೋದು ಭ್ರಮೆ, ಹುಚ್ಚುತನ. ಆ ಮಾತನ್ನು ಇಬ್ರಾಹಿಂ ಮಾಡ್ತಾ ಇದ್ದಾರೆ. ಅವ್ರದ್ದೇ ಆದ ಲೆಕ್ಕಾಚಾರಗಳಿವೆ. ಸೊ ಈ ಹಿನ್ನೆಲೆಯಲ್ಲಿ ಇಬ್ರಾಹಿಂ ಅವರ ಈ ವರ್ತನೆ ಕಾಂಗ್ರೆಸ್ ಪಕ್ಷದ ತ್ಯಾಗದ ಹಿನ್ನೆಲೆಯಲ್ಲಿ ನಾನಿವತ್ತು ಮಾತಾಡ್ತಾ ಇದ್ದೇನೆ. ಸೊ ಈ ಮುಸ್ಲಿಂ ನಾಯಕತ್ವ ಅನ್ನೋದೇನಿದೆಯಲ್ಲ, ಆ ನಾಯಕತ್ವಕ್ಕೆ ಏನಾಗಿದೆ, ಯಾಕೆ ನಿಜವಾದ ನಾಯಕರುಗಳು ಮುಸ್ಲಿಂ ಸಮುದಾಯದಲ್ಲಿ ಹುಟ್ಟುತ್ತಾ ಇಲ್ಲ? ಇದು ಬಹಳ ಮುಖ್ಯವಾದ ಪ್ರಶ್ನೆ ಅಂತ ನಾನು ನಂಬಿದ್ದೇನೆ. ಒಂದಂತೂ ನಿಜ, ರಾಜ್ಯದಲ್ಲಿ ಮುಸ್ಲಿಂ ನಾಯಕತ್ವಕ್ಕೆ ಅವಕಾಶವಿರುವ ಏಕಮೇವ ಪಕ್ಷ ಅಂದರೆ ಕಾಂಗ್ರೆಸ್. JDSನಲ್ಲಿ ಅವರು ಮುಸ್ಲಿಮರನ್ನು ಹೇಗೆ ಬಳಸ್ಕೊತಿದ್ದಾರೆ, ಹೇಗೆ ಬಳಸ್ಕೊತಾ ಇಲ್ಲ, ಏನು ಮಾಡ್ತಿದ್ದಾರೆ ಅನ್ನೋ ಇತಿಹಾಸ, ಅದ್ರ ಬಗ್ಗೆ ಮಾತನಾಡೋ ಸಮಯ ಕೂಡ ಇದು ನನಗಲ್ಲ. ಯಾಕೆಂದರೆ ನನ್ನ ವಿಚಾರ ಈಗ ನಾನು ಬೇರೆ ಬಗ್ಗೆ ಆದ್ದರಿಂದ ನಾವು ಮಾತನಾಡುವಾಗ ಸ್ಪಷ್ಟಪಡಿಸುವ ಮೊದಲ ಅಂಶ, ರಾಜ್ಯದಲ್ಲಿ ಮುಸ್ಲಿಮರಿಗೆ ಅವಕಾಶ ನೀಡಬಹುದಾದ, ಇರಬಹುದಾದ ಏಕಮೇವ ಪಕ್ಷ ಅಂತಂದರೆ ಅದು ಕಾಂಗ್ರೆಸ್. ಭಾರತೀಯ ಜನತಾ ಪಕ್ಷ ಒಬ್ಬರು ಮುಸ್ಲಿಂ ಟಿಕೆಟ್ ಕೂಡ ಕೊಡಲ್ಲ. ಅವರು ಮುಸ್ಲಿಂ ವಿರೋಧಿಗಳು ಅಂತ ಹೇಳ್ತಾ ಅವರು ಬಹುಸಂಖ್ಯಾತ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ ಅನ್ನೋದು. ಸೊ ಕಾಂಗ್ರೆಸ್ ಆಗ ನೋಡಿದರೆ ಮುಸ್ಲಿಮ್ಗೆ ಅವಕಾಶ ಕೊಟ್ಟಿಲ್ವಾ ಅನ್ನೋ ಮಾತನ್ನು ಕೇಳ್ಬೋದು, ಹೇಳಬಹುದು. ಎಸ್, ಕಾಂಗ್ರೆಸ್ನಲ್ಲಿ ಈಗ ಪ್ರತಿಪಕ್ಷದ ಉಪನಾಯಕರಾಗಿ ಖಾದರ್ ಅವರು, UT ಖಾದರ್ ಅವರು ಇದ್ದಾರೆ. ಹಾಗೆ ಕಾರ್ಯಾಧ್ಯಕ್ಷರಾಗಿ ಸಲೀಂ ಅಹಮದ್ ಇದ್ದಾರೆ. ಶಾಸಕರಾಗಿ ಜಮೀರ್ ಅಹಮದ್ ಖಾನ್ ಇದ್ದಾರೆ. ಈ ಪಟ್ಟಿ
ಹೀಗೆ ಬೆಳೆಸ್ತಾ ಹೋಗ್ಬೋದು. ಇದು ಒಂದು ಪಟ್ಟಿ ಅಷ್ಟೇ. ಸೊ ಕರ್ನಾಟಕದಲ್ಲಿ ಮುಸ್ಲಿಂ ನಾಯಕರ ಜನಾಂಗದಲ್ಲಿ ಹುಟ್ಟಿ ಇಡೀ ರಾಜ್ಯದ ನಾಯಕರಾಗಿ ಬೆಳೆದವರು ಬೆರಳೆಣಿಕೆಯಷ್ಟು ಜನ, ಯೋಚನೆ ಮಾಡಿ. ಅದರಲ್ಲಿ ನಾವು ಅಬ್ದುಲ್ ನಜೀರ್ ಸಾಬ್, ನೀರ್ ಸಾಬ್ ಅಂತ ಅವ್ರನ್ನ ಮುಸ್ಲಿಂ ಅಂತಲೇ ಯಾರು ಅಂತಿರಲ್ಲ, ಆ ಮಟ್ಟಿಗೆ ಅವರು ರಾಜ್ಯ ನಾಯಕರಾಗಿ ಬೆಳೆದಿದ್ದರು. ಇವತ್ತಿಗೂ ಕೂಡ ಗ್ರಾಮಾಂತರ ಪ್ರದೇಶದಲ್ಲಿ ನೀರ್ ಸಾಬ್ ಬಗ್ಗೆ ಮಾತನಾಡ್ತಾರೆ ಅಂತ. ಯಾಕೆಂದರೆ ಮೊದಲ ಬಾರಿಗೆ ಬೋರ್ವೆಲ್, ಕೊಳವೆ ಬಾವಿ ತೋಡಿಸಿದವರು ಕ್ರಾಂತಿ ಅದು. ಅದ್ರ ಜೊತೆಗೆ ಅಬ್ದುಲ್ ನಜೀರ್ ಸಾಬ್ ಅದ್ಭುತವಾದ ನಾಯಕರಾಗಿದ್ದರು. ಅವರು ನಾಗರತ್ನಮ್ಮ ಏನಿದ್ರು, ಕೆ ಎಸ್ ನಾಗರತ್ನಮ್ಮ ನಿಮ್ಗೆ ಗೊತ್ತಿರ್ಬೋದು, ಗುಂಡ್ಲುಪೇಟೆ ನಾಗರತ್ನಮ್ಮ, ಅವರು ಸ್ಪೀಕರ್, ಅವರು ನಮ್ಮ ಅಂತಿದ್ರು. ಸೊ ಅಂಥ ಅಬ್ದುಲ್ ನಜೀರ್ ಸಾಬ್ ಇದ್ದರು. ಇನ್ನು ಎರಡನೇವರು ನನಗೆ ಭಾಳ ಮುಖ್ಯವಾಗಿ ಕಾಣುವುದು ಅಂತಂದರೆ ಸಿ ಕೆ ಜಾಫರ್ ಶರೀಫ್. ಸಿ ಕೆ ಜಾಫರ್ ಶರೀಫ್ ಕರ್ನಾಟಕದ ಮುಖ್ಯಮಂತ್ರಿ ಆಗುವ ಅರ್ಹತೆ ಇದ್ದವರು, ನಜೀರ್ ಸಾಬ್ ಕೂಡ ಅರ್ಹತೆ ಇದ್ದವರು, ಬೇರೆ ಬೇರೆ ಕಾರಣಕ್ಕಾಗಿಲ್ಲ. ನಜೀರ್ ಬಹುಬೇಗ ಅವರಿಗೆ ಕ್ಯಾನ್ಸರ್ನಿಂದ ಬಳಲೆ ಅಸುನೀಗ್ಬಿಟ್ರು, ಇಲ್ಲಿದ್ದರೆ ರಾಜ್ಯದ ಅತ್ಯುತ್ತಮ ನಾಯಕರೊಬ್ಬರಾಗ್ತದೆ. ಸಿ ಕೆ ಜಾಫರ್ ಶರೀಫ್ ಒಂದು ಅವರು ಮುಖ್ಯಮಂತ್ರಿ ಆಗದಿರುವುದಕ್ಕೆ ಅವ್ರದ್ದೇ ಆದ ಕೆಲವು ಕೊಡುಗೆ ಕೂಡ ಇದೆ. ಅದರ ಜೊತೆ ಪರಿಸ್ಥಿತಿಯ ಪಿತೂರಿ. ಆದರೆ ಕನ್ನಡ ಪ್ರೇಮವನ್ನು, ಕರ್ನಾಟಕದ ಪ್ರೇಮವನ್ನು ಜಾಫರ್ ಶರೀಫ್ ಯಾರು ಮಾಡೋಕ್ಕಾಗಲ್ಲ. ಈಗಲೂ ಕೂಡ ನಿಮ್ಗೆ ಗೊತ್ತಿರ್ಬೋದು, ಯಲಹಂಕ ಬೆಂಗಳೂರು ಹತ್ರ ಈ ಎಕ್ಸಲೆಂಟ್ ವೀಲ್ಸ್ ಫ್ಯಾಕ್ಟ್ರಿ ಅಂತಿದೆ. ರೈಲ್ವೆ ಸಚಿವರಾದಾಗ ಕರ್ನಾಟಕ ಅತಿ ಹೆಚ್ಚು ರೈಲ್ವೆ ಕೊಡುಗೆ ಕೊಟ್ಟರು. ಆ ಕಾಲದಲ್ಲೇ 25,000 ಜನರಿಗೆ ಕೆಲಸ ಸಿಕ್ಕಿತ್ತು ಕಣ್ರಿ. ಅದು ಯಲಹಂಕದಲ್ಲಿ ಎಕ್ಸಲೆಂಟ್ ವೀಲ್ ಪ್ಲ್ಯಾಂಟ್ ಕರ್ನಾಟಕಕ್ಕೆ ತಂದರು, ಅದೆಲ್ಲ ಮಾಡಿದರು. ಆದರೆ ಅವರ ಹೆಸರು ಕೆಟ್ಟಿದ್ದು ಯಾವಾಗ ಗೊತ್ತಾ? ರಾಮನಗರ ಮತ್ತು ಚನ್ನಪಟ್ಟಣದ ಕೋಮು ಗಲಭೆ ಪ್ರಾರಂಭ ಆಯಿತು, ನಿಮ್ಗೆ ಗೊತ್ತಿರ್ಬೋದು, ನಡೀತು. ಅದು ವೀರೇಂದ್ರ ಪಾಟೀಲ್ರವನ್ನ ಇಳಿಸುವುದಕ್ಕಾಗಿ ನಡೆದ ಗಲಭೆ ಅಂತ ಹೇಳಲಾಗ್ತಾ ಇತ್ತು. ಅದರ ಹಿಂದೆ ಜಾಫರ್ ಶರೀಫ್ ಇದ್ದರು ಅನ್ನುವ ಮಾತು ಕೂಡ ಇತ್ತು. ಇದರಿಂದ ಅವರ ಹೆಸರು ಹಾಳಾಯಿತು. ಅದೊಂದು ಕಪ್ಪು ಚುಕ್ಕೆ ಅಂತ ನಂಬಿದ್ದೇನೆ. ಆದರೆ ಅದನ್ನು ಮೀರಿದವರು, ಇಂದಿರಾ ಗಾಂಧಿಗೆ ಹತ್ತಿರ ಇದ್ದವರು ಎಲ್ಲವೂ ಕೂಡ ಇದು ಗಮನಿಸಬೇಕಾಗ್ತದೆ. ಇನ್ನು ಈ ಎಲ್ಲ ಬೆಳವಣಿಗೆಯ ನಂತರ ಪ್ರಬಲ ಮುಸ್ಲಿಂ ನಾಯಕತ್ವ ಕರ್ನಾಟಕದಲ್ಲಿ ಬೆಳೆದೇ ಇಲ್ಲ. ಇವರಿಬ್ಬರು ನಾನು ಸರಿ ಇದ್ದಾರೆ, ಜನ ಇದ್ದಾರೆ ಅಂತಲ್ಲ, ಇಲ್ಲ ಅಂತಲ್ಲ, ಜನ ಇದ್ದವರೆಲ್ಲ ನಾಯಕರಾಗಲ್ಲ. ರಾಜ್ಯ ನಾಯಕರಾಗಿ ಯಾಕೆ ಬೆಳೆದಿಲ್ಲ? ಇದನ್ನು ನಾನು ಎರಡು ರೀತಿ ವಿಶ್ಲೇಷಣೆ ಮಾಡ್ತೇನೆ. ಒಂದು, ಮುಸ್ಲಿಂ ಜನಾಂಗವೂ ಕೂಡ ಇದಕ್ಕೆ ಜವಾಬ್ದಾರಿ ಅನ್ನೋ ಮಾತನ್ನು ನಾನು ಹೇಳ್ತೀನಿ. ಅವರಲ್ಲಿ ನಾಯಕತ್ವ ಬೆಳೆದಿರೋದಕ್ಕೆ ಜನಾಂಗ ಕೂಡ ಅದು ಯಾಕೆ ಅನ್ನೋದನ್ನು ಕೂಡ ನಾವು ವಿವರಿಸ್ತೀವಿ. ಎರಡು, ಇಡೀ ಈ ಅವಕಾಶವನ್ನು ಕಾಂಗ್ರೆಸ್ ಪಕ್ಷ ಮುಸ್ಲಿಮರನ್ನು ವೋಟ್ ಬ್ಯಾಂಕ್ ರಾಜಕಾರಣಕ್ಕೆ ಮಾತ್ರ ಬಳಸಿಕೊಂಡದ್ದು. ಸೊ ಮುಸ್ಲಿಂ ನಾಯಕತ್ವ ಬೆಳೆಯಬೇಕು ಅನ್ನುವ ಒಂದು ಬದ್ಧತೆ ಕಾಂಗ್ರೆಸ್ ಪಕ್ಷದ ಒಳಗಡೆ ಇದೆಯೋ ಇಲ್ಲೋ ಗೊತ್ತಿಲ್ಲ. ಆದರೆ ಸಮಸ್ಯೆ ಆದರೆ 2014 ನಂತರ ಈ ರಾಷ್ಟ್ರೀಯತೆ, ದೇಶಭಕ್ತಿ ಬೆಳೆದ ಮೇಲೆ ಮುಸ್ಲಿಂ ನಾಯಕರಿಗೆ ಹೆಚ್ಚಿನ ಪ್ರೋತ್ಸಾಹ ಕೊಡದೆ ಕಾಂಗ್ರೆಸ್ಸೇ ಹೆದರ್ಕೋ ಸ್ಥಿತಿ ನಿರ್ಮಾಣ ಆಗೋಯಿತು. ಕಾಂಗ್ರೆಸ್ ಯಾಕೆ ಹೆದರ್ತು? ಇಷ್ಟೇ. ನೀವು ಈ ಬಹುಸಂಖ್ಯಾತರ ಮತ ಮೇಲೆ ಕಣ್ಣಿಟ್ಟಾಗ, ಬಹುಸಂಖ್ಯಾತರು ಮತ್ತು ಅಲ್ಪಸಂಖ್ಯಾತರು ನಡುವೆ ಡಿವೈಡ್ ಆದಾಗ ಬಹುಸಂಖ್ಯಾತರಿಗೆ ಬೇಜಾರಾಗುತ್ತೇನೋ, ಅಧಿಕಾರ ತಪ್ಪಿಸ್ತೇನೋ, ಹಿಂದೂಗಳು ಓಟ್ ಹಾಕಲ್ವೇನೋ, ಇಂಥ ಭಯ ಕೂಡ ಇತ್ತು ಅಂತ ಅನಿಸುತ್ತೆ. ಈ ಕಾರಣಕ್ಕೆ ಕಾಂಗ್ರೆಸ್ಸು ಮುಸ್ಲಿಂ ನಾಯಕತ್ವಕ್ಕೆ ಬೆಂಬಲ ಕೊಡುವುದನ್ನು ಕಡಿಮೆ ಮಾಡ್ತಾ ಬಂತು ಅಂತ. ಯಾಕಂದರೆ ಈ ಪ್ರಬಲವಾದ ರಾಷ್ಟ್ರೀಯತೆ ಮತ್ತು ದೇಶಭಕ್ತಿ ಅಂತ ಹುಸಿ ಕಲ್ಪನೆಗಳಿವೆಯಲ್ಲ, ಅದು ಪ್ರಬಲ ರಾಜಕೀಯ ಅಸ್ತ್ರವಾದ ಮೇಲೆ ಕಾಂಗ್ರೆಸ್ ಸ್ವರ್ಗತೊಡಗಿತು ಅನ್ನೋದು ಕೂಡ ಗಮನಿಸಬೇಕು. ಈಗ ಭಾಳ ಜನ ಹೆಲ್ತ್ ಅಪ್ಸೆಟ್ ಆಗ್ಬಿಟ್ಟು ಸ್ವರ್ಗದಲ್ಲಿ ಏನು ಮಾಡ್ತಾರೆ ಗೊತ್ತಾ? ಈ ವಿಟಮಿನ್ಸ್ ಟ್ಯಾಬ್ಲೆಟ್ಸ್ಗಳನ್ನು ಇದು ತಗೊಂಡ್ರೆ ಹೆಲ್ಪ್ ಆಗ್ಬೋದು ಅಂತ ಯಾವುದಾದ್ರೂ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ ನೋಡಿ. ಕಾಂಗ್ರೆಸ್ ಸ್ವರ್ಗದ ಮೇಲೆ ಅಂಥ ಸಿಚುವೇಶನಿಗೆ ಬಂದ್ಬಿಡ್ತದೆ. ಹೇಗೆ ಮತ್ತೆ ಪ್ರಬಲವಾಗಬೇಕು ಅನ್ನುವುದು ಪ್ರಶ್ನೆ ಏನಿದೆ, ಅದಕ್ಕೆ ಸರಿಯಾದ ಉತ್ತರ ಕಾಂಗ್ರೆಸ್ನವರಿಗೆ ದೊರಕಲೇ ಇಲ್ಲ, ಅಥವಾ ಉತ್ತರವನ್ನು ದೊರಕಿಸಿಕೊಳ್ಳುವ ಒಂದು ಯತ್ನವನ್ನು ಕಾಂಗ್ರೆಸ್ಸಿಗರು ಮಾಡಲೇ ಇಲ್ಲ. ಇನ್ನು ಹೇಳಿದೆ, ಅದರ ಜೊತೆಗೆ ಮುಸ್ಲಿಂ ಜನಾಂಗಕ್ಕಾದ ಇನ್ನೊಂದು ಬಹುಮುಖ್ಯವಾದ ಸಮಸ್ಯೆ ಇದ್ದರೆ, ಆಫ್ಟರ್ 2000 ಅಂದುಕೊಳ್ಳಿ, ಅವರು ಪ್ರತಿ ಹಂತದಲ್ಲಿ ತಮ್ಮ ರಾಷ್ಟ್ರೀಯತೆ ಮತ್ತು ದೇಶಭಕ್ತಿಯನ್ನು ಸಾಬೀತುಪಡಿಸುವ ವಾತಾವರಣವನ್ನು ಈ ದೇಶದಲ್ಲಿ ನಿರ್ಮಿಸಲಾಯಿತು. ಒಬ್ಬ ಅಲ್ಪಸಂಖ್ಯಾತರಲ್ಲಿ ಹುಟ್ಟಿದವನು ಅವನು ಎಂತಹ ದೇಶಭಕ್ತನೇ ಆಗಲಿ, ಅವರ ದೇಶಭಕ್ತಿಯನ್ನು, ಅವರ ರಾಷ್ಟ್ರೀಯತೆಯನ್ನು ಪ್ರಶ್ನಿಸುವ ವಾತಾವರಣವನ್ನು ಸೃಷ್ಟಿಸಲಾಯಿತು. ಈ ವಾತಾವರಣ ಎಲ್ಲಿವರೆಗೆ ಸೃಷ್ಟಿಯಾಯಿತು ಅಂದರೆ, ಈ ಸಮಾಜದ ಕೆಳ ಹಂತದಿಂದ, ಗ್ರಾಮಾಂತರ ಪ್ರದೇಶದಿಂದ ಪ್ರಾರಂಭವಾಗಿ ದೆಹಲಿಯವರೆಗೆ ಪ್ರತಿ ಹಂತದಲ್ಲಿ ಮುಸ್ಲಿಂ ನಾಯಕನೊಬ್ಬ ನಾನು
ಭಾರತೀಯ, ನಾನು ಪುನರುಚ್ಚನ ಮಾಡ್ತಾನೆ ಇರಬೇಕಂತ ಇಲ್ಲದಿದ್ದರೆ ಸಂಶಯದಿಂದ ನೋಡು. ಇಂಥ ವಾತಾವರಣ ಸೃಷ್ಟಿಯಾದ ಮೇಲೆ ಮುಸ್ಲಿಂ ಜನಾಂಗ ಸ್ಲೋಲಿ ಹಿಂಜರಿಯತೊಡಗಿತ್ತು ಅಂತ ನನಗೆ ಅನಿಸುತ್ತೆ. ಸೊ ಅವ್ರ ಹಿಂಜರಿಕೆ ಇದೆಯಲ್ಲ, ಆ ಹಿಂಜರಿಕೆಯ ಕಾರಣದಿಂದಲೂ ಕೂಡ ಮುಸ್ಲಿಂ ನಾಯಕತ್ವ ಬೆಳೆಯೋದಕ್ಕೆ ಕಾರಣ ಸಮಸ್ಯೆ ಆಗಿತ್ತು. ಇನ್ನೊಂದು ನಾನು ನಿಮಗೆ ಪ್ರಾರಂಭದಲ್ಲಿ ಹೇಳಿದೆ, ಇದು ಮುಸ್ಲಿಂ ನಾಯಕತ್ವ ರಾಜ್ಯದಲ್ಲಿ ಬೆಳೆಯೋದಿರುವುದಕ್ಕೆ ಎರಡನೇ ಸಮಸ್ಯೆ ಅಂದರೆ ಆ ಸಮಾಜವೇ ಅನ್ನುವ ಮಾತನ್ನು ನಾನು ಹೇಳಿದ್ದೇನೆ. ಹೇಗೆ ಆ ಸಮಾಜ ಕಾರಣ ಆಗುತ್ತೆ ಅನ್ನೋದು, ಒಂದು ಮುಸ್ಲಿಮರಲ್ಲಿ ಬಹುಮಟ್ಟಿಗೆ ನೀವು ಕರ್ನಾಟಕದಲ್ಲಿ ತೆಗೆದುಕೊಂಡ್ರೆ ಉತ್ತರ ಕರ್ನಾಟಕದ ಕೆಲವು ಪ್ರದೇಶ ಮತ್ತು ನೀವು ದಕ್ಷಿಣ ಕನ್ನಡದ ಬ್ಯಾರಿ ಮುಸ್ಲಿಮರು ಅವರು ಅತ್ಯದ್ಭುತ ಕನ್ನಡವನ್ನು ಮಾತನಾಡ್ತಾರೆ. ಅವರಿಗೆ ಭಾಷೆ ಅನ್ನುವುದು ಒಂದು ಸಮಸ್ಯೆ ಅಂತ. ನೀವು ಕರ್ನಾಟಕದಲ್ಲಿ ರಾಜ್ಯ ನಾಯಕರಾಗಬೇಕು ಅಂದರೆ ನಿಮಗೆ ಕನ್ನಡ ಬರಲೇಬೇಕು. ನೀವು ಎಸ್ಪೆಷಲಿ ಬೆಂಗಳೂರು ಮುಸ್ಲಿಮ್ರಂತೂ ಕನ್ನಡನೇ ಕಲಿಯಲ್ಲ. ನೀವು ಭಾಷೆ ಕಲಿಯದೆ ನಿಮಗೆ ಆ ಪ್ರದೇಶ ಅರ್ಥ ಆಗಲ್ಲ. ಕನ್ನಡವನ್ನು ನಾವು ಓದಲು ಬರೆಯಲು ತಿಳಿದಿದ್ದರೆ, ನಮಗೆ ಕನ್ನಡದ ಸಾಹಿತ್ಯವನ್ನು ಓದಿದರೆ, ಕನ್ನಡವನ್ನು ಅರ್ಥ ಮಾಡ್ಕೊಂಡಿದ್ರೆ ಕರ್ನಾಟಕ ನಮ್ಗೆ ಅರ್ಥ ಆಗಲಾರದು. ಈ ಕರ್ನಾಟಕವನ್ನು ಅರ್ಥ ಮಾಡಿಕೊಳ್ಳುವ ಪ್ರಯತ್ನ ಇದೆಲ್ಲ ಭಾಷೆಯ ಮೂಲಕ ಪ್ರಥಮವಾಗಿ ಅದು ಮುಸ್ಲಿಂ ಜನಾಂಗ ಮಾಡಬೇಕಾಗಿತ್ತು ಅಂತ ನಮ್ಮದು, ಎಸ್ಪೆಷಲಿ ಬೆಂಗಳೂರು ಮುಸ್ಲಿಮರು. ಅವ್ರು ಕನ್ನಡನೇ ಮಾತಾಡಲ್ಲ. ನೀವು ಕನ್ನಡ ಮಾತನಾಡುವ ಮೂಲಕ, ಇಲ್ಲಿಯ ಭಾಷೆ ಸಂಸ್ಕೃತಿ ಮಾತನಾಡುವ ಮೂಲಕ ಇಲ್ಲಿನ ಮುಖ್ಯವಾಹಿನಿಗೆ ಬರಬೇಕು. ಆ ಮುಖ್ಯವಾಹಿನಿಗೆ ಬರಬೇಕಾದಂಥ ಕೆಲಸ. ಯಾಕಂದರೆ ಮುಸ್ಲಿಂ ಜನಾಂಗ ಎದುರಿಸುತ್ತಿರುವ ಸಮಸ್ಯೆ ಇದೆಯಲ್ಲ, ಅದು ಯಾವ ದೇಶದ ಯಾವ ಜನ ಸಮುದಾಯಕ್ಕೂ ಬರಬಾರ್ದು. ಪ್ರತಿ ನಿಮಿಷ ನಾನು ದೇಶಭಕ್ತ ಅಂತ ಪ್ರೂವ್ ಮಾಡೋದಿದೆ ನೋಡಿ. ನಾನು ದೇಶಭಕ್ತ ಕಂಡ್ರಿ, ನಾನು ದೇಶ ಹೇಳಿದಷ್ಟು ಕಡಿಮೆ, ಪ್ರೂವ್ ಮಾಡಿದಷ್ಟು ಕಡಿಮೆ. ಅಂಥ ವಾತಾವರಣದಲ್ಲಿ ಇರೋದರಿಂದ ಅವ್ರ ಮೇಲಿರುವ ಚಾಲೆಂಜಸ್ ಅಂತ ನಾವೇನಂತೀವಿ, ಆ ಸವಾಲುಗಳು ಜಾಸ್ತಿ ಅಂತ. ಈ ಸವಾಲುಗಳನ್ನು ಎದುರಿಸೋದಕ್ಕೆ ಮುಸ್ಲಿಂ ಸಮುದಾಯ ಸಿದ್ಧ ಆಗಬೇಕು ಅಂತ. ಅದು ಭಾಷೆಯ ಮೂಲಕ ಸಾಧ್ಯ ಇದೆ. ಭಾಷೆಯನ್ನು ಕಲಿಯುವ ಮೂಲಕ ಓದುವ ಮೂಲಕ ಅರ್ಥ ಮಾಡಿಕೊಳ್ಳುವ ಮೂಲಕ ಕನ್ನಡತನ ಅಂದರೇನು, ಕರ್ನಾಟಕ ಅಂದರೆ ಅರ್ಥ ಆಗ್ತಾ ಇಡೀ ಕರ್ನಾಟಕದ ನಾಯಕರಾಗಿ ಬೆಳೆಯುವಂಥದ್ದು. ಆದರೆ ಬಹುತೇಕ ಮುಸ್ಲಿಂ ನಾಯಕರುಗಳು ಅವರು ತಮ್ಮ ಸಮುದಾಯದ ನಾಯಕರಾಗಿಯೇ ಉಳಿದುಕೊಂಡದ್ದು ಬಹುದೊಡ್ಡ ದುರಂತ. ಅವರು ಸಮುದಾಯದ ನಾಯಕರನ್ನಾಗಿ ಉಳ್ಕೊಂಡಿದ್ದಾರೆ. ರಾಜಕೀಯ ಪಕ್ಷಗಳಿಗೂ ಕೂಡ ಅವರ ಸಮುದಾಯದ ನಾಯಕರಷ್ಟೇ. ಅವ್ರನ್ನ ಇಡೀ ರಾಜ್ಯದ ನಾಯಕರನ್ನಾಗಿ ಬೆಳೆಸುವ ಒಂದು ಯತ್ನ ಯಾವ ರಾಜಕೀಯ ಪಕ್ಷ ಕೂಡ ಮಾಡಿಲ್ಲ. ಆ ಕೆಲಸ ಕೂಡ ನಡಿಬೇಕಾಗಿದೆ ಅಂತ. ಅವರ ಸಮುದಾಯದ ನಾಯಕತ್ವದಿಂದ ರಾಜ್ಯ ನಾಯಕತ್ವದ ಅದಕ್ಕೆ ಬೆಳಿಬೇಕು. ಸೊ ಈ ಪ್ರಸಕ್ತ ಸನ್ನಿವೇಶದಲ್ಲಿ ಕರ್ನಾಟಕದ ಮುಸ್ಲಿಮರು ಈ ಬಗ್ಗೆ ಆಲೋಚನೆ ಮಾಡುವಂತಾಗಲಿ. ಅಧಿಕಾರ ಇಲ್ಲದೆ ಶೋಷಿತ ಸಮಾಜದವರು ಸಮಾನತೆಯನ್ನು ಪಡೆಯೋದು ಸಾಧ್ಯ ಇಲ್ಲ ಅನ್ನೋ ಮಾತನ್ನು ಡಾಕ್ಟರ್ ಅಂಬೇಡ್ಕರ್ ಹೇಳಿದರು. ಇದು ಮುಸ್ಲಿಂ ಜನಾಂಗ ಅರಿವಾಗಬೇಕು. ರಾಜಕೀಯ ಅಧಿಕಾರ ಪಡೆದೇನೆ ಅವರ ಮೇಲಿನ ಶೋಷಣೆಯಲ್ಲಿ ನಿಲ್ಲಲಾರದು, ಅವರ ಮೇಲಿನ ದಬ್ಬಾಳಿಕೆಯಲ್ಲಿ ನಿಲ್ಲಲಾರದು. ರಾಜಕೀಯ ಅಧಿಕಾರ ಬೇಕೇ ಬೇಕು. ರಾಜಕೀಯ ಅಧಿಕಾರವನ್ನು ಪಡೆಯುವುದು ಏನಿದೆ ಅದು ಅವರ ಗುರಿ ಆಗಬೇಕು. ನೀವು ಪ್ರತಿಶತ 12%, 14% ಕರ್ನಾಟಕದಲ್ಲಿ ಇದ್ದೀರಿ ಅಂತ ಇಟ್ಕೊಳ್ಳಿ ಮುಸ್ಲಿಮ್ಸ್. ಅಷ್ಟು ಸ್ಥಾನಮಾನವಾದರೂ ನಿಮಗೆ ಪಡಿಬೇಕು ಅನ್ನೋದಕ್ಕೆ ಇರಬೇಕು. ಆದರೆ ನಿಮ್ಮೊಳಗಿರುವ ವೈಮನಸ್ಸನ್ನು ಬಿಟ್ಟರೆ ಮಾತ್ರ ಸಾಧ್ಯ ಅಂತ ನಾನು ಅಂದ್ಕೊಂಡಿದ್ದೇನೆ. ಮುಸ್ಲಿಮರಿಗೆ ಡಾಕ್ಟರ್ ಅಂಬೇಡ್ಕರ್ ನೆನಪಿರಲಿ, ಮಹಾತ್ಮ ಗಾಂಧಿ ನೆನಪಿರಲಿ. ಅವರ ನೆನಪುಗಳ ಮೂಲಕ ನೀವು ರಾಜಕೀಯ ಮಾಡಿದರೆ ಮಾತ್ರ ಇಲ್ಲಿ ಮುಸ್ಲಿಂ ನಾಯಕತ್ವ ಬೆಳೆಯುತ್ತೆ. ಅದಿಲ್ಲ ಅಂತ ಅಂದರೆ ಈ ಒಂದು ರಾಷ್ಟ್ರೀಯತೆಯನ್ನು ಪ್ರೂವ್ ಮಾಡಬೇಕಾದ, ದೇಶಭಕ್ತಿಯನ್ನು ಪ್ರೂವ್ ಮಾಡಬೇಕಾದ ದುರಂತ ಸ್ಥಿತಿಯಲ್ಲಿ ನೀವು ಮುಂದುವರಿತೀರಿ ಅಂತ ಹೇಳ್ತಾ ಇವತ್ತಿನ ಈ ಸುದ್ದಿ ವಿಶ್ಲೇಷಣೆ ನಮಗೆ ತರಿ ಇನ್ನೊಂದು ಸುದ್ದಿಯೊಂದಿಗೆ ವಿಶ್ಲೇಷಣೆ ಮಾಡೋದಕ್ಕೆ ನಿಮ್ಮ ಮುಂದೆ ನಾನು ಮತ್ತೆ ಹಾಜರಾಗ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.